ಮೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡ್ಬಂದಿದ್ದೀನಿ. ಇದು ಪೇಪರ್ 1ಕ್ಕೆ ಸಂಬಂಧಪಡುತ್ತೆ. ಅದರಲ್ಲಿ ಕನ್ನಡ ತರಗತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಅಲ್ಲಿ ಬಂದಿರತಕ್ಕಂಥ ಒಂದು ಪ್ಯಾಸೇಜು ಮತ್ತು ಪ್ರಶ್ನೋತ್ತರಗಳನ್ನು ಮತ್ತು ಪದ್ಯ ಭಾಗವನ್ನು ನಾವು ಡಿಸ್ಕಷನ್ ಮಾಡೋಣ. ಇದು ಮುಂದೆ ಬರುವಂಥ ನಿಮ್ಮ TET ಎಕ್ಸಾಮ್ಗೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಾಕಷ್ಟು ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡೋದ್ರ ಜೊತೆಗೆ ಒಂದು ಕಾನ್ಫಿಡೆಂಟನ್ನು ಹುಟ್ಟುಹಾಕುತ್ತೆ. ಸೊ ನೋಡೋಣ, ಈ ಪ್ರಥಮ ಭಾಷೆ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ಇಲ್ಲಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಆ ಪ್ಯಾಸೇಜನ್ನು ನೀವು ನೋಡಬೇಕಾಗತ್ತೆ. ಪ್ಯಾಸೇಜನ್ನು ಓದಿ 1ರಿಂದ 8ರವರೆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ಪ್ಯಾಸೇಜನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಅನಂತರಾವ್ ಒಂದು ದೊಡ್ಡ ಔದ್ಯಮಿಕ ಸಂಸ್ಥೆಯಲ್ಲಿ ಸಹಾಯಕ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು. ಅವರು ಒಳ್ಳೆಯ ಕೆಲಸಗಾರರೆಂದು, ಹಿರಿಯರಿಗೆ ವಿಧೇಯರೆಂದು ಹೆಸರು ಪಡೆದವರು. ಜನಪ್ರಿಯತೆ, ಜನಾಧಾರಣೆ ಪಡೆದ ಆ ವ್ಯಕ್ತಿಯೇ ಬಡ್ತಿಯಾಗಿ ಇದೀಗ ಮ್ಯಾನೇಜರ್ ಆಗಿ ನೇಮಕಗೊಂಡಿದ್ದಾರೆ. ಅವರ ಕೈ ಕೆಳಗೆ ಸುಮಾರು 300 ಮಂದಿ ಸಹಾಯಕರು, ಸಿಬ್ಬಂದಿ ವರ್ಗದವರು ಇದ್ದಾರೆ. ಅವರು ಮ್ಯಾನೇಜರ್ ಸ್ಥಾನವನ್ನು ಅಲಂಕರಿಸಿ ಸುಮಾರು 15 ದಿನಗಳಾಗಿವೆ ಅಷ್ಟೇ. ಹೃದಯದ ಅತಿಯಾದ ಬಡಿತ, ಭಯ, ಸಂಕಟಗಳಿಂದ ರಾತ್ರಿಯಲ್ಲಿ ಗಂಟೆಗಳ ಕಾಲ ಎಚ್ಚೆತ್ತು ಸುಮ್ಮನೆ ಕುಳಿತಿರುತ್ತಾರೆ. ಡಾಕ್ಟರನ್ನು ಕಂಡು ಮಾತನಾಡಿದಾಗ ತಿಳಿದು ಬಂದ ಸಂಗತಿ ಇದು. ಮ್ಯಾನೇಜರ್ ಆಗಿ ಜವಾಬ್ದಾರಿ ಸ್ಥಾನವನ್ನು ಕಾರ್ಯನಿರ್ವಹಣೆ ಅವರಿಗೆ ದೊಡ್ಡ ಭಾರವೆನಿಸಿದೆ. ಸಮಸ್ಯೆಗಳಿಗೆ ಪರಿಹಾರ ನಿಷ್ಕರ್ಷೆ ಮಾಡುವಾಗ, ಕೆಲವೊಮ್ಮೆ ಕಾರ್ಯನೀತಿ ನಿರ್ಧರಿಸುವಾಗ, ಸಹಾಯಕರ ಕುತರ್ಕಗಳನ್ನು ಎದುರಿಸುವಾಗ ಅವರಿಗೆ ವಿಪರೀತ ಬೇಸರ ಬಳಲಿಕೆಯಾಗುತ್ತಿದೆ. ಕಿರಿಯರು ತನ್ನ ತೀರ್ಮಾನಗಳನ್ನು ಒಪ್ಪುವಂತೆ ಮಾಡಿ ಅವರು ಸರಾಗವಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಎದೆ ಬಡಿತ, ನಿದ್ರಾಹೀನತೆಗಳು ಮಾನಸಿಕ ತಳಮಳದಿಂದ ಎಂಬುದನ್ನು ಅವರು ಒಪ್ಪುತ್ತಿಲ್ಲ. ತಜ್ಞರ ಅಭಿಪ್ರಾಯದ ಪ್ರಕಾರ ಅದು ಮಾನಸಿಕ ಮೂಲವಾದ ತೊಂದರೆಯೇ. ಅಂತೂ ತಜ್ಞರ ಸಲಹೆಯಂತೆ ಅವರು ಕೆಲಕಾಲ ರಜೆ ತೆಗೆದುಕೊಂಡರು. ಅದೃಷ್ಟವಶಾತ್ ಅವರು ರಜೆಯ ಮೇಲಿದ್ದಾಗ ಇನ್ನೊಬ್ಬ ದಕ್ಷ ಸಹಾಯಕ ಆಫೀಸರ್ ಅವರ ಕೆಲಸವನ್ನು ನಿರ್ವಹಿಸಿದರು. ಮ್ಯಾನೇಜರ್ ರಜೆಯಿಂದ ಹಿಂದಿರುಗಿದ ಮೇಲೆ ಈ ನೂತನ ಆಫೀಸರ್ ಮ್ಯಾನೇಜರ್ಗೆ ಅಸಾಧ್ಯವೆನಿಸಿದ ಜವಾಬ್ದಾರಿಯ ನಿರ್ವಹಣೆಗಳನ್ನು ದಕ್ಷತೆಯಿಂದ ತಾನೇ ನೆರವೇರಿಸಿ ತನ್ನ ತಲೆಭಾರ ಕಡಿಮೆ ಮಾಡಿದ ಪರಿಣಾಮವಾಗಿ ಮ್ಯಾನೇಜರ್ ಆ ಬಳಿಕ ಹೃದಯ ಬಡಿತ, ಅತಿ ಬಡಿತ, ನಿದ್ರಾಹೀನತೆ ಮೊದಲಾದ ತೊಂದರೆಗಳಿಂದ ಮುಕ್ತರಾದರು. ಡಾಕ್ಟರ್ ಅಲೆಕ್ಸಿಸ್ ಕೆಲೆಲ್ ರವರ ಒಂದು ಮಾತನ್ನು ನಾವಿಲ್ಲಿ ನೆನಪಿಟ್ಕೊಳ್ಳೋಣ. ಚಿಂತೆಯನ್ನು ದೂರಕ್ಕೆಸೆಯಲರಿಯದ ವ್ಯಾಪಾರೋದ್ಯಮಿಗಳು ಯೌವನದಲ್ಲಿಯೇ ಸಾವನ್ನಪ್ಪುತ್ತಾರೆ. ಅದೆಷ್ಟು ಅರ್ಥಗರ್ಭಿತ. ಸೊ ಈ ಪ್ಯಾಸೇಜನ್ನು ಓದಿದ ತಕ್ಷಣ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ನನ್ನ ಭಾವನೆ. ಸೊ ಇದೀಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಾನೇನು ಅದ್ರ ಬಗ್ಗೆ ನಿಮಗೆ ಹೆಚ್ಚಿಗೆ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಪ್ರಶ್ನೆಗಳನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಬಂತು, ದಕ್ಷ ಸಹಾಯಕ ಆಫೀಸರ್ ಅವರ ಆಗಮನಕ್ಕೆ ಕಾರಣ ಏನು ಅಂತ. ಅಂದರೆ ಅವನು ರಜಾ ಹಾಕಿದ್ನಲ್ಲ ಅದಕ್ಕೆ. ಸೊ ಉತ್ತರ ನಿಮಗೆ ಗೊತ್ತಾಯಿತು. ಆಯ್ಕೆಗಳಲ್ಲಿ ನೋಡ್ಬೋದು. ಅನಂತರಾವ್ ಅವರಿಗೆ ವರ್ಗಾವಣೆ ಆದ ಕಾರಣ ಆಗಲಿಲ್ಲ, ಅದು ಕೆಲಸ ಖಾಲಿ ಇದ್ದ ಕಾರಣ ಅದು ಕೂಡ ಅಲ್ಲ. ತಜ್ಞರ ಸಲಹೆ ನೀಡಿದ್ದ ಕಾರಣ ಅದಕ್ಕಲ್ಲ, ಅನಂತರಾವ್ ಅವರ ರಜೆ ಹಿನ್ನೆಲೆಯಲ್ಲಿ. ಸೊ ಆಪ್ಷನ್ 4 ನೀವಿಲ್ಲಿ ಸರಿ ಉತ್ತರ ಅಂತ ಆಯ್ಕೆ ಮಾಡ್ಕೋಬೋದು. ಅನಂತರಾವ್ ಅವರ ಪ್ರಕಾರ ಕಾರ್ಯಭಾರ ಅಂದರೆ ಏನು ಅಂತ. ಇವರು ಏನಿದ್ದಾರೆ, ಕಾರ್ಯಭಾರವನ್ನು ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಸುಲಭ ಅಲ್ಲ, ಜವಾಬ್ದಾರಿನೂ ಅಲ್ಲ, ದಕ್ಷತೆನೂ ಅಲ್ಲ, ಬದಲಾಗಿ ತಲೆಭಾರ ಆಗಿತ್ತು ಅವರಿಗೆ. ಇನ್ನು ಕಾರ್ಯ ಪದದ ತದ್ಭವ ರೂಪ ಕಾರ್ಯ, ಕಜ್ಜ. ನೆನ್ಪಿಟ್ಕೊಳ್ಳಿ, ಕಾರ್ಯ ಅನ್ನೋದಕ್ಕೆ ಕಜ್ಜ ಅಂತ ನಾವು ಕರಿತೀವಿ. ಹಾಗೆ ಚಿಂತೆಯನ್ನು ದೂರಕ್ಕೆಸೆಯಲರಿಯದ ವ್ಯಾಪಾರೋದ್ಯಮಿಗಳು ಯೌವನದಲ್ಲಿ ಸಾವನ್ನಪ್ಪುತ್ತಾರೆ. ಈ ಮಾತಿನ ಸಾಂದರ್ಭಿಕ ಅರ್ಥ ಏನು ಅಂತ ಅಂದರೆ, ಧೃತಿಗೆಡದೆ ಧೈರ್ಯದಿಂದ ಮುನ್ನುಗ್ಗಬೇಕು, ಚಿಂತೆಯನ್ನು ಮುಂದೂಡಬೇಕು. ಚಿಂತೆ ಬಿಡುವವನು ಯೌವನದಲ್ಲಿ ಸಾಯುತ್ತಾನೆ. ಅಂದರೆ ಚಿಂತೆ ಬಿಡದವನು ಯೌವನದಲ್ಲಿ ಸಾಯುತ್ತಾನೆ. ವ್ಯಾಪಾರೋದ್ಯಮಿಗಳು ಮೊದಲು ಚಿಂತೆಯನ್ನು ಬಿಡಬೇಕು. ಸೊ ಇಲ್ಲಿ ಆಯ್ಕೆ 3 ಅತ್ಯಂತ ಸಮಂಜಸ ಅಂತ ಅನಿಸುತ್ತೆ. ಹಾಗಾಗಿ ಚಿಂತೆ ಬಿಡದವನು ಯೌವನದಲ್ಲಿ ಸಾಯುತ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ನೀವು ಯಾರು ಕೂಡ ಚಿಂತೆ ಮಾಡಬೇಡಿ, ಚಿಂತನೆಯನ್ನು ಮಾಡಿ ಕೆಲಸವನ್ನು ಮಾಡಿ ಅನ್ನೋದು ಇದರ ಅರ್ಥ. ನೆಕ್ಸ್ಟು, ಅಧಿಕಾರ ಸ್ವೀಕರಿಸಿದ 15 ದಿನಗಳಲ್ಲಿ ಅನಂತರಾವ್ ರವರಲ್ಲಾದ ಬದಲಾವಣೆ ಏನು? ಜನಪ್ರಿಯತೆ, ಜನಾಧಾರಣೆ ಗಳಿಕೆ, ಒಳ್ಳೆಯ ಕೆಲಸಗಾರ ಎಂಬ ಹೆಗ್ಗಳಿಕೆ, ಹೃದಯದ ಅತಿಯಾದ ಬಡಿತ, ನಿದ್ರಾಹೀನತೆ, ದಕ್ಷ ಆಫೀಸರ್ ಎಂಬ ಹೊಗಳಿಕೆ. ಸೊ ನಿಮಗೆಲ್ಲ ಗೊತ್ತು, ಹೃದಯ ಬಡಿತ ಹೆಚ್ಚಾಯಿತು, ನಿದ್ರಾಹೀನತೆ ಆಯಿತು, ರಾತ್ರಿ ಎದ್ದು ಕುತ್ಕೊತಾ ಇದ್ರು. ಇನ್ನು ರಜೆಯಲ್ಲಿ ಇದರಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಅಲ್ಲೇ, ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸೊ ವಿಭಕ್ತಿ ಪ್ರತ್ಯಯಗಳ ಜ್ಞಾನ ಕೂಡ ನಿಮಗಿರಬೇಕಾಗತ್ತೆ. ಇನ್ನು ಅನಂತರಾವ್ ಅವರ ಬೇಸರ ಬಳಲಿಕೆಗೆ ಕಾರಣ ಏನು? ದೊಡ್ಡ ಅಧಿಕಾರ, ಜವಾಬ್ದಾರಿ, ಸಹಾಯಕ
ಸಹಾಯಕರ ತರ್ಕ ಕುತರ್ಕಗಳನ್ನು ಎದುರಿಸುವುದು, ಮಕ್ಕಳು ಹೇಳಿದ ಮಾತುಗಳನ್ನು ಕೇಳದೇ ಇರುವುದು ಅವರ ಅನಾರೋಗ್ಯ. ಸೊ ಇದಕ್ಕೆ ಸರಿಯಾದ ಉತ್ತರ ತರ್ಕ ಕುತರ್ಕಗಳನ್ನು ಎದುರಿಸೋಕ್ಕಾಗ್ತಿರ್ಲಿಲ್ಲ ವರ್ಕರ್ಸ್ದು, ಅದು ಅವರಿಗಿರ್ತಕ್ಕಂಥ ಒಂದು ಬೇಸರಕ್ಕೆ ಪ್ರಮುಖವಾದ ಕಾರಣ. ಅನಂತರ ಅವರವರಿಗೆ ಒಂದು ದೊಡ್ಡ ಔದ್ಯಮಿಕ ಸಂಸ್ಥೆಯಲ್ಲಿ ಬಡ್ತಿಯಾಗಿ ನೇಮಕಗೊಂಡಿರುವುದು ಈ ಹುದ್ದೆಗೆ. ಯಾವ ಹುದ್ದೆಗೆ? ಸೊ ಇದೇನು ಭಾಳ ಈಸಿ, ಯಾಕೆ ಅಂದರೆ ಇದ್ದಿದ್ದು ಒಂದೇ ಹುದ್ದೆ, ಅದು ಮ್ಯಾನೇಜರ್ ಹುದ್ದೆ. ಅದನ್ನು ನಾವು ಓದಿದ್ದಾಗ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿರ್ತಕ್ಕಂಥದ್ದು ಮ್ಯಾನೇಜರ್ ಹುದ್ದೆ. ಸೊ ಇದಿಷ್ಟು 8 ಪ್ರಶ್ನೆಗಳು. ನೀವು ಪ್ಯಾಸೇಜನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಕೆಲವರು ಅನುಗಮನ ನಿಗಮನ ಪದ್ಧತಿಯಂತೆ ಇದನ್ನು ಉತ್ತರ ಬರೀಲಿಕ್ಕೆ ಇನ್ನೊಂದು ಮೆಥಡ್ ಯೂಸ್ ಮಾಡ್ತಾರೆ. ಮೊದಲು ಪ್ರಶ್ನೆಗಳನ್ನು ಓದ್ಬಿಡ್ತಾರೆ, ನಂತರ ಪ್ಯಾಸೇಜನ್ನು ಓದ್ತಾರೆ. ಸೊ ಆ ಥರನೂ ಕೂಡ ಮಾಡ್ಬೋದು. ದಟ್ ಈಸ್ ಲೆಫ್ಟ್ ಟು ಯು ಪೀಪಲ್. ನಿಮ್ಮ ಸಾಮರ್ಥ್ಯ ಯಾವ ಥರ ಇದೆಯೋ ಹಾಗೆ ನೀವು ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆಗಳಿಗೆ ಹೋಗ್ತೀನಿ. ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು 9ರಿಂದ 15ವರೆಗೆ ನೀವು ಉತ್ತರವನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಪದ್ಯ ಈ ಥರ ಇದೆ, ನೋಡೋಣ. ಸಿರಿವಸಂತದ ಚೆಲುವು ಕಳೆಗುಂದಿತ್ತು, ಹುರಿ ಬಿಸಿಲು ನಿಟ್ಟುಸಿರ ಕದ ತೆರೆಯಿತು, ಬಿಸಿಗಾಳಿ ಬೀದಿಯಲ್ಲಿ ಸಂಚರಿಸಿತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಬೇಸಿಗೆಯಲ್ಲಿ ನಡುಹಗಲಿನ ಬಿಸಿಯುಸಿರಿಗೆ ಬಳಲಿ ಗಿಡದಲ್ಲಿಯೇ ಬರಿದಾಗಿದೆ ದಳವಿರದ ಗುಲಾಬಿ, ಕೆರೆಯೊಣಗಿದೆ ಕೆಸರಾಗಿದೆ ಕಂಗೆಟ್ಟಿವೆ ಮೀನು, ಮಾತಾಡದೆ ನೋಡುತ್ತಿದೆ ತುಟಿಯಿಲ್ಲದ ಬಾನು, ದನಕರುಗಳು ತಲೆ ಎತ್ತಿವೆ ಮೇವಿಗೆ ಎಲ್ಲೆಲ್ಲೂ, ಬರಿಗಾಳಿಗೆ ತಲೆ ಹಾಸಿದೆ ಹಸಿರಿಲ್ಲದ ಹುಲ್ಲು, ಗಿಳಿಕೋಗಿಲೆ ಹಾಡಿದರೂ ತಲೆದೂಗದ ಬಾಳು, ಬಂಡೆಯ ಹಣೆಗೇರುತ್ತಿದೆ ಬಂಡಿಯ ಕೆಂದೂಳು, ಬತ್ತಿದ ಹೊಳೆ ಅದರಾಚೆಗೆ ತಿರುಗುತ್ತಿದೆ ಗಾಣ, ಮೇಲೆತ್ತಿದ ಚಾಟಿಯಲ್ಲಿದೆ ಮುದಿಯೆತ್ತಿನ ಪ್ರಾಣ, ನಡು ಬೇಸಗೆ ಹಗಲಾಗಿದೆ ಬಿಸಿಲಿನ ಹಸಿದಾರೆ, ಇರುಳುದ್ದಕ್ಕೂ ನೇಯುತ್ತಿದೆ ಬರಿಗನಸಿನ ಸೀರೆ, ಜನಜೀವನ ಸಾಗುತ್ತಿದೆ ಹುರಿ ಬಿಸಿಲನ್ನು ತಾಳಿ, ವೀಣೆಯ ದನಿಯಾಳದಲು ಮದ್ದಳೆಯನ್ನು ಕೇಳಿ, ಕರುಣೆಯ ಮಾತಾಡುವರೇ ಎಲ್ಲರೂ ಎಲ್ಲೆಲ್ಲೂ, ಎಲೆಯುದುರಿದ ಮರವಿದ್ದರೆ ಅದರಡಿಯಲೇ ನಿಲ್ಲು. ಸೊ ನೀವು ಪ್ಯಾಸೇಜನ್ನು ಈಗ ಕೇಳಿದಿರಿ. ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಅಂದರೆ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಈಗ ನೋಡೋಣ. ದನ ಕರುಗಳು ಎಲ್ಲೆಲ್ಲೂ ತಲೆ ಎತ್ತಿ ಬವಣೆ ಪಡುತ್ತಿರುವುದು ಯಾಕೆ ಅಂತ. ಉರಿ ಬಿಸಿಲಿಗೆ, ಹಸುರಿಲ್ಲದ ಹುಲ್ಲಿಗಾಗಿ, ಮಳೆಯ ಆಗಮನಕ್ಕಾಗಿ, ಮೇವಿಗಾಗಿ. ಸೊ ಸರಿಯಾದ ಉತ್ತರ ಮೇವಿಗಾಗಿ ಅವು ಏನು ಮಾಡ್ತಾ ಇದ್ವು, ತಲೆ ಎತ್ತಿ ನೋಡ್ತಾ ಇದ್ವು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಉರಿ ಬಿಸಿಲನ್ನು ತಾಳಿ ಸಾಗುತ್ತಿರುವುದು ಏನು? ಉರಿ ಬಿಸಿಲನ್ನು ತಾಳಿ ಸಾಗ್ತಾ ಇರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಆಪ್ಷನ್ಸು ಗಿಳಿ ಕೋಗಿಲೆಗಳ ಜೀವನ, ಜನರ ಜೀವನ, ಮುದಿಯೆತ್ತಿನ ಪಯಣ, ಬದುಕಿನ ಬವಣೆ ಅಂತ ಇದೆ. ಸೊ ಇದು ಜನರ ಜೀವನ ಉರಿ ಬಿಸಿಲನ್ನು ತಾಳಿ ಸಾಗ್ತಾ ಇದೆ. ಮುಂದಿನ ಪ್ರಶ್ನೆ, ಬೇಸಿಗೆಯ ಉರಿ ಬಿಸಿಲಿನ ತಾಪಕ್ಕೆ ಸಿಲುಕಿ ಬಳಲಿದ ದಳವಿಲ್ಲದ ಗುಲಾಬಿಯ ಸ್ಥಿತಿ ಏನಾಗಿದೆ ಅಂತ ಹೇಳ್ಬಿಟ್ಟು, ಇದು ಗಿಡದಲ್ಲಿಯೇ ಬರಿದಾಗಿದೆ. ಗಿಡದಲ್ಲಿ ಏನಾಗಿದೆ ಅದು ಅಂದರೆ ಬರಿದಾಗಿದೆ, ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸಿರಿ ವಸಂತದ ಚೆಲುವು ಕಳೆಗುಂದಿತು, ಉರಿ ಬಿಸಿಲು ನಿಟ್ಟುಸಿರ ಕದ ತೆರೆಯಿತು, ಈ ಕಾಲದ ಸೂಚನೆಯಾಗಿದೆ. ಸೊ ಇದೆಲ್ಲ ಯಾವ ಕಾಲದಲ್ಲಿ ಆಗತ್ತೆ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ಸ್ ವಸಂತ, ಗ್ರೀಷ್ಮ, ವರ್ಷ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಗ್ರೀಷ್ಮ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಬಂಡಿಯ ಕೆಂದೂಳು ಬಡಿಯುತ್ತಿರುವುದು ಎಲ್ಲಿಗೆ ಅಂತ. ಬಂಡೆಯ ಹಣೆಗೆ, ಗಿಡದ ಮರಗಳಿಗೆ, ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ. ಸರಿಯಾದ ಉತ್ತರ ಬಂಡೆಯ ಹಣೆಗೆ ಬಂಡಿಯ ಧೂಳು ಬಡಿತಾ ಇದೆ. ಸೊ ಪದ್ಯ ಎಷ್ಟು ಸೊಗಸಾಗಿತ್ತಲ್ವಾ. ಸೊ ನೀವು ನೋಡ್ಬೋದು. ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ. ದನ ಕರುಗಳು ಎಂಬ ಪದ ಈ ಸಮಾಸವನ್ನು ಸೂಚಿಸುತ್ತದೆ. ದನಗಳು ಪ್ಲಸ್ ಕರುಗಳು ನೋಡಿ, ಎರಡೂ ಕೂಡ ಇಂಪಾರ್ಟೆಂಟ್. ಎರಡು ನಾಮಪದಗಳು ಎರಡೂ ಕೂಡ ಪ್ರಧಾನ ಅರ್ಥ ಮುಖ್ಯವಾಗಿ ಬಂದರೆ ನಾವೇನಂತ ಕರಿತೀವಿ? ಸೊ ನಿಮಗೆಲ್ಲ ಗೊತ್ತು, ಕನ್ಫ್ಯೂಷನ್ ಬೇಡ, ದ್ವಂದ್ವ ಸಮಾಸ. ಹಾಗೆ ಕ್ರಿಯಾ ಸಮಾಸ ಅಂದ್ರೇನು, ಅಂಶಿ ಸಮಾಸ ಅಂದರೆ ತತ್ಪುರುಷ ಸಮಾಸ ಅಂದರೆ ನಾನು ಕಳೆದ ತರಗತಿಯಲ್ಲಿ ಸಮಾಸದ ಬಗ್ಗೆನೇ ಒಂದು ತರಗತಿಯನ್ನು ಮಾಡಿದ್ದೀನಿ. ಸಿನುವಲ್ಲಿ ಇನ್ನೊಮ್ಮೆ ನೋಡಿ. ಈ ಪದ್ಯಭಾಗದಲ್ಲಿ ಕವಿಯು ಬಳಸಿರುವಂಥ ಪ್ರಾಸ ಯಾವುದು ಅಂತ. ಆದಿಪ್ರಾಸ, ಚೇಕಾನುಪ್ರಾಸ ಮತ್ತು ಅನುಪ್ರಾಸ, ಅಂತ್ಯಪ್ರಾಸ. ಸರಿಯಾದ ಉತ್ತರ ಅಂತ್ಯಪ್ರಾಸ. ಸೊ ಹೇಗೆ ಅಂತ್ಯಪ್ರಾಸ? ಅಂತ್ಯಪ್ರಾಸ ಅಂದರೆ ಏನು? ಸೊ ಅದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕಾಗತ್ತೆ. ಸೊ ಈ ಪದ್ಯವನ್ನು ನೀವು ಗಮನಿಸಿ. ಇಲ್ಲಿ ಕಳೆಗುಂದಿತು, ತೆರೆಯಿತು, ಹೌದಲ್ಲ. ಸಂಚರಿಸಿತು ಋತು. ಹಾಗೆ ಬಳಲಿ ಅಂತ ಇದೆ, ಗುಲಾಬಿ, ಮೀನು, ಬಾನು. ಸೊ ಈ ಥರದ ಒಂದು ಪದಗಳು. ಅಂತ್ಯ, ಎಲ್ಲೆಲ್ಲೂ,
ಹುಲ್ಲು, ಬಾಳು, ಕೆಂದೂಳು. ನೋಡಿ, ಇವೆಲ್ಲ ಪದಗಳ ಮಧ್ಯದಲ್ಲಿ ಬಂದರೆ ಮಧ್ಯಪ್ರಾಸ, ಪದಗಳ ಬಂದರೆ ವಾಕ್ಯದ ಕೊನೆಯಲ್ಲಿ ಬಂದರೆ ಅಂತ್ಯಪ್ರಾಸ, ಮೊದಲಿಗೆ ಬಂದರೆ ಇದನ್ನು ಆದಿಪ್ರಾಸ ಅಂತ ಕರಿತೀವಿ. ಸೊ ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ಥರ ಇದೆ: ಭಾಷಾ ಪ್ರಾವೀಣ್ಯತೆ ಅಂದರೆ ಏನು ಅಂತ. ಭಾಷೆಯ ಹೊಸ ಹೊಸ ಪದಗಳನ್ನು ಸಂಯೋಜನೆ ಮಾಡ್ತಕ್ಕಂಥದ್ದು, ಒಂದೇ ವಿಷಯವನ್ನು ಹಲವಾರು ರೀತಿಯಲ್ಲಿ ಹೇಳುವುದು, ಒಂದೇ ಅರ್ಥವನ್ನು ಹೇಳುವ ಪದಗಳು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆಯಾಗಿರುವುದು, ಭಾಷಾ ಕೌಶಲ್ಯಗಳಲ್ಲಿ ಪ್ರಬುದ್ಧತೆಯನ್ನು ಪಡೆಯುವುದು. ಭಾಷಾ ಪ್ರಾವೀಣ್ಯತೆ ಅಂದರೆ ಭಾಷಾ ಕೌಶಲ್ಯಗಳಲ್ಲಿ ಪ್ರಬುದ್ಧತೆಯನ್ನು ಹೊಂದಿರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆಪ್ಷನ್ 4 ನೀವಿಲ್ಲಿ ಆಯ್ಕೆ ಮಾಡ್ಕೋಬೇಕು. ಇನ್ನು ಭಾಷಾ ಬೋಧನೆಯಲ್ಲಿ ಪದಮಾಲಾ ಪದ್ಧತಿ ಅಂದರೆ ಏನು? ಪದಮಾಲಾ ಪದ್ಧತಿ ಅಂತಂದರೆ ಪ್ರತಿ ವರ್ಣಗಳ ಸೂಕ್ತವಾದ ಬಳಕೆ ಮತ್ತು ಪ್ರಾಯೋಗಿಸುವಂತಹ ವಿಧಾನವನ್ನು ನಾವು ಪದಮಾಲಾ ಬಳಕೆ ಪದ್ಧತಿ ಅಂತ ಹೇಳಿ ಕರಿತೀವಿ. ಇದು ಭಾಷೆಯ ಸ್ವರೂಪವಲ್ಲ. ಯಾವುದು ಭಾಷೆಯ ಸ್ವರೂಪ ಅಲ್ಲ? ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ, ಅನುವಂಶೀಯವಾದುದು, ಅನುಕರಣಯುಕ್ತವಾದುದು, ನಿತ್ಯ ಪರಿವರ್ತನಶೀಲವಾದುದು. ಸೊ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಅಂದರೆ ನೋಡಿ, ಯಾವುದು ಸ್ವರೂಪ ಅಲ್ಲ, ಇದು ಸ್ವರೂಪ ಹೌದು, ಅರ್ಥಗರ್ಭಿತವಾದದ್ದು, ನಿತ್ಯ ಪರಿವರ್ತನಶೀಲವಾದದ್ದು, ಖಂಡಿತ ಸತ್ಯ. ಇದು ಅನುಕರಣೆ ಕೂಡ ಮಾಡ್ಬೋದು. ಆದರೆ ಅನುವಂಶೀಯವಾದದ್ದು ಅಂತಕ್ಕಂಥದ್ದು ಭಾಷೆಯ ಸ್ವರೂಪ ಅಲ್ಲ. ಅನುವಂಶೀಯತೆಯಿಂದ ಬರುತ್ತೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಇದು ಪರಿಸರದಿಂದ ಬರತಕ್ಕಂಥದ್ದು. ಅದಕ್ಕಾಗಿ ಒಳ್ಳೆ ಪರಿಸರವನ್ನು, ಒಳ್ಳೆ ಭಾಷಾ ಚಟುವಟಿಕೆಗಳನ್ನು ಭಾಷಾ ಶಿಕ್ಷಕರಾದ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಪ್ರಮುಖ ಉದ್ದೇಶ. ನೆಕ್ಸ್ಟು, ಭಾಷಾ ಕಲಿಕೆ ಮತ್ತು ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳ ಸರಿಯಾದ ಕ್ರಮ ಯಾವುದು ಅಂತ. ಸೊ ಅಂದರೆ ಭಾಷಾ ಕಲಿಕೆ ಬೋಧನಾ ಮನೋವೈಜ್ಞಾನಿಕ ನಿಯಮಗಳ ಪ್ರಕಾರ ನೋಡೋದಾದರೆ ಏನಿದಾವೆ? ಆಲ್ಟರ್ನೇಟ್: ಅನುಕರಣ ನಿಯಮ ಮೊದಲು, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪುನರ್ಬಲಗೊಳಿಸುತ್ತಾ ಕಲಿಸುವುದು. ಸೊ ಇದಿಷ್ಟು ರೆಗ್ಯುಲರ್ ಆಗಿದ್ದಾವೆ. ಸೊ 1, 2, 3 ಮತ್ತು 4. ಹಾಗಾಗಿ ಆಪ್ಷನ್ 1 ನೀವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪ್ರಬಂಧ ಬೋಧನೆಯ ಉದ್ದೇಶ ಏನು? ಪ್ರಬಂಧವನ್ನು ಯಾಕೆ ಬೋಧನೆ ಮಾಡ್ತೀವಿ ಅಂತ. ವಿಷಯದ ಗ್ರಹಿಕೆಗಾಗಿ, ಉತ್ತಮ ಮಾತುಗಾರಿಕೆಯನ್ನು ಬೆಳೆಸಲಿಕ್ಕೆ. ಉತ್ತಮ ಪ್ರಬಂಧ ಬರೀತಕ್ಕಂಥದ್ದರಿಂದ ಮಾತುಗಾರಿಕೆ ಬರಂಗಿಲ್ಲ. ಅಲ್ಲಿ ಸ್ವ ಅಭಿವ್ಯಕ್ತಿಯನ್ನು ಪೋಷಿಸಿ ಬೆಳೆಸುವುದು, ಸ್ಪರ್ಧೆಗೆ ತಯಾರಿಗೊಳಿಸುವುದು. ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಲ್ಲಿ ಸ್ವ ಅಭಿವ್ಯಕ್ತಿಯನ್ನು ಪೋಷಿಸಿ ಬೆಳೆಸ್ತಕ್ಕಂಥದ್ದು ಪ್ರಬಂಧದ ಪ್ರಮುಖ ಉದ್ದೇಶ, ಪ್ರಬಂಧ ಬೋಧನೆಯ ಉದ್ದೇಶ. ನೆಕ್ಸ್ಟು, ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು ಭಾಷಾ ಶಾಸ್ತ್ರ. ಹಾಗೆ ವಿದ್ಯಾರ್ಥಿಗಳು ಕಲಿಯುವ ವಿಷಯವನ್ನು ನಿರಂತರವಾಗಿ ತೂಗಿ ನೋಡಿ ಕಲಿಕೆಯ ಗುಣ ಮತ್ತು ಪರಿಮಾಣಗಳನ್ನು ಗುರುತಿಸಿ ಉತ್ತಮ ಕಲಿಕೆಯ ಕಡೆ ಅವರನ್ನು ನಿರ್ದೇಶಿಸುವುದು ಏನು ಅಂತ ಹೇಳಿದರೆ ಅದುವೇ ಮೌಲ್ಯಮಾಪನ. ಸೊ ನಾವು ಇವ್ಯಾಲ್ಯೂಯೇಷನನ್ನು ಮಾಡಿದಾಗ ಕಲಿಕೆಯ ಒಂದು ಗುಣಮಟ್ಟ ಮತ್ತು ಪರಿಮಾಣ ತಿಳಿದು ನಮಗೆ ಉತ್ತಮ ಕಲಿಕೆಯನ್ನು ಮಾಡಲಿಕ್ಕೆ ಸಹಾಯಕ ಆಗತ್ತೆ. ಸೊ ಹಾಗಾಗಿ ಮೌಲ್ಯಮಾಪನ ಬಹಳ ಇಂಪಾರ್ಟೆಂಟ್. ಇನ್ನು ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನದ ಕಡೆಗೆ ಸಾಗುವಂಥ ಪದ್ಧತಿ ಯಾವುದು? ಸೊ ನಿಮಗೆ ಹೇಳಿದ್ದೆ ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್ ಬಗ್ಗೆ. ಹಾಗಾಗಿ ಅನುಗಮನ ಪದ್ಧತಿ, ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನದವರೆಗೆ ಅನುಗಮನ ಪದ್ಧತಿ. ಈ ಊರಲ್ಲಿ ಕಾಗೆ ಯಾವ ಕಲರ್ ಇದೆ, ಇನ್ನೊಂದು ಮೈಸೂರಲ್ಲಿ ಯಾವ ಥರ ಇದೆ, ಬೆಂಗಳೂರಲ್ಲಿ ಯಾವ ಥರ ಇದೆ, ಕಲ್ಕತ್ತಾದಲ್ಲಿ ಯಾವ ಥರ ಇದೆ. ಸೊ ಎಲ್ಲ ಕಾಗೆಗಳು ಬಣ್ಣ ಕಪ್ಪು ಅಂತ ನಾವು ಹೇಳುವಂಥದ್ದು. ಹಾಗಾಗಿ ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ತೀರ್ಮಾನವನ್ನು ಬರ್ತಕ್ಕಂಥದ್ದು. ನೆಕ್ಸ್ಟು, ರೂಪಾಂತರ ಅಂದರೆ ಏನು? ಒಂದು ಭಾಷೆಯಲ್ಲಿರುವ ಮೂಲಾಕೃತಿಗಳನ್ನು ಉದ್ದಿಷ್ಟ ಭಾಷಾಕೃತಿಯನ್ನಾಗಿ ಅನುವಾದ ಮಾಡುವುದಕ್ಕೆ ನಾವು ರೂಪಾಂತರ ಅಂತೇಳಿ ಕರಿತೀವಿ. ಇನ್ನು ಭಾಷಾ ಬೋಧನಾ ಪದ್ಧತಿ ಅಂದರೆ ಏನು? ಕಲಿಕೆಯನ್ನು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಶಿಕ್ಷಕ ಅನುಸರಿಸುವಂಥ ಒಂದು ಮಾರ್ಗ ಏನಿದೆ ಅದನ್ನು ನಾವು ಬೋಧನಾ ಪದ್ಧತಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರವನ್ನು ಕಂಡುಕೊಂಡು ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕೈಗೊಳ್ಳುವಂಥ ವೈಜ್ಞಾನಿಕ ಮಾರ್ಗ ಯಾವುದು? ಅಂದರೆ ತಾನೇ ಅಂತ ಇಲ್ಲಿ ಬಂದಿರೋದ್ರಿಂದ ನೀವು ಹುಡುಕೋದೇ ಬೇಕಾಗಿಲ್ಲ. ಸ್ವಯಂ ಮೌಲ್ಯಮಾಪನ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ. ಹಾಗೆ ಮಕ್ಕಳ ಕಲಿಕೆಯಲ್ಲಿ ಕಂಡುಬರುವ ಕೊರತೆಗಳನ್ನು ನಿವಾರಿಸಲು ಶಿಕ್ಷಕ ಕೈಗೊಳ್ಳುವ ವಿಧಾನ ಯಾವುದು? ಅಂದರೆ ಶಿಕ್ಷಕ ಮಕ್ಕಳ ಕಲಿಕೆಯಲ್ಲಿ ಬರುವ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಏನು ಮಾಡ್ತಾನೆ ಅಂತೇಳಿ ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸುವುದು, ಪರಿಹಾರ ಬೋಧನೆಯನ್ನು ಮಾಡುವುದು, ವಿದ್ಯಾರ್ಥಿಗಳಿಂದ ಹೆಚ್ಚು ಅಭ್ಯಾಸವನ್ನು ಮಾಡಿಸುವುದು, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಪಾಠೋಪಕರಣಗಳನ್ನು ಬಳಸುವುದು. ಸೊ ಇಲ್ಲಿ ಪರಿಣಾಮಕಾರಿ ಕರೆಕ್ಟು, ಇದು ಕೂಡ ಕರೆಕ್ಟು, ಇದು ಕೂಡ ಕರೆಕ್ಟು. ಆದರೆ ಎಲ್ಲದಕ್ಕಿಂತ ಬೆಸ್ಟ್ ಇದು. ಸೊ TLMನ ಯೂಸ್ ಮಾಡಿ ಪಾಠ ಮಾಡ್ತಕ್ಕಂಥದ್ದು ಅತ್ಯಂತ ಸೂಕ್ತವಾದ ವಿಧಾನ ಆಗತ್ತೆ. ನೆಕ್ಸ್ಟು,
ಕಂದ ಪದ್ಯದ ಮೊದಲಾರ್ಧದಲ್ಲಿ ಬರುವಂಥ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತಂದರೆ ಕಂದ ಪದ್ಯದಲ್ಲಿ ಬರುವಂತಹ ಮೊದಲಾರ್ಧದಲ್ಲಿ ಇರುವಂಥ ಮಾತ್ರೆಗಳ ಸಂಖ್ಯೆ 32. ಸರಿಯಾದ ಉತ್ತರ ಆಪ್ಷನ್ 2 32. ಇನ್ನು 10 ಬಾರಿ ಓದುವ ಬದಲು 1 ಬಾರಿ ಬರೆಯುವುದು ಲೇಸು ಎಂದು ಹೇಳುವುದು ಸರ್ವೇ ಸಾಮಾನ್ಯ. ಆದರೆ ಇದರಿಂದ ಬೆಳವಣಿಗೆ ಆಗುವುದು ಏನು ಅಂತಕ್ಕಂಥದ್ದು. ಏನಾಗುತ್ತೆ ಇದರಿಂದ? ಸೊ ನಾವು ಎಷ್ಟು ಸರಿ ಓದಿದ್ರು ಕೂಡ 10 ಸರಿ ಓದೋದಕ್ಕಿಂತ 1 ಸರಿ ಬರೆಯೋದು ವಾಸಿ ಅಂತ ಹೇಳ್ತೀವಿ. ಅದರಿಂದ ನಮಗೆ ಸ್ಮರಣ ಶಕ್ತಿ ಅಂತಕ್ಕಂಥದ್ದು ಉತ್ತಮವಾಗುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಈ ಕನ್ನಡ ವಿಭಾಗದಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ 1ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಕೊನೆಯ ಪ್ರಶ್ನೆ ಇದು. ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯ ಗಟ್ಟಿಯಾಗುತ್ತೆ. ಏನಾಗುತ್ತಪ್ಪ ಅಂತ ಹೇಳಿದ್ರೆ, ರಸಾಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಹೆಚ್ಚಾಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್. ಸೊ ಈ ಪ್ರಜ್ಞೆಯನ್ನು ಬೆಳೆಸಲಿಕ್ಕೋಸ್ಕರನೇ ಶಿಕ್ಷಕರು ಪಾಠವನ್ನು ಮತ್ತು ಪದ್ಯಗಳನ್ನು ವ್ಯತ್ಯಾಸವಾಗಿ ಹೇಳ್ಕೊಡ್ಬೇಕು. ಅತ್ಯಂತ ರಾಗವಾಗಿ ಗಾಯನ ಮಾಡೋದ್ರಿಂದ ಆ ಮಕ್ಕಳಲ್ಲಿ ರಸಾಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಇದು ಭಾಷಾ ಶಿಕ್ಷೆ ಕೊಡ್ತಾ ಇದ್ದೀನಿ ಇಲ್ಲಿ. ನೀವು ಜನಪ್ರಿಯರಾಗಬೇಕೆಂದಿರುವ ದಾರಿ ಕಾಣದಾಗಿದೆಯೇ? ಉಪಾಯ ಇಲ್ಲಿದೆ. ಜನರ ವೈಶಿಷ್ಟ್ಯ, ಸಾಮರ್ಥ್ಯ, ದಕ್ಷತೆಗಳನ್ನು ಗಮನಿಸಿ ಗುರುತಿಸಿ ಹೃತ್ಪೂರ್ವಕವಾಗಿ ಆನಂದಿಸಬಲ್ಲಿರ, ಅವರನ್ನು ಪ್ರೋತ್ಸಾಹಿಸಬಲ್ಲಿರ, ತಾಳ್ಮೆಯಿಂದ ಅವರ ಹಿತ ಚಿಂತನೆ ಮಾಡಬಲ್ಲಿರ, ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬಲ್ಲಿರ, ಎಂದರೆ ನಿಸ್ವಾರ್ಥ ಪ್ರೀತಿಯನ್ನು ನೀಡಬಲ್ಲಿರ. ಹೌದು ಎಂದಾದಲ್ಲಿ ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ. ನೀವು ಸುಲಭವಾಗಿ ಒಳ್ಳೆಯ ಚಿಂತನಶೀಲ ವ್ಯಕ್ತಿಗಳು, ಸಂಶೋಧಕರು ಆಗಬೇಕೆಂದಿರುವಿರಾ? ನೀವು ಆರಿಸಿಕೊಂಡ ಅಧ್ಯಯನದ ವಿಷಯವನ್ನು ಮನಸಾರೆ ಪ್ರೀತಿಸಿರಿ. ಆಗ ಎಂತೆಂಥ ಅದ್ಭುತ ಯೋಜನೆಗಳು ಓಡೋಡಿ ಬರುತ್ತವೆಂದು ನೋಡಿ. ನೀವು ಆರೋಗ್ಯವಂತರು, ಬಲಶಾಲಿಗಳು ಆಗಬೇಕೆಂದಿರುವಿರಾ? ಶುಭೇಚ್ಛೆ ಹಾಗೂ ಪ್ರೀತಿಯ ತರಂಗಗಳನ್ನು ನಿಮ್ಮ ಸುತ್ತಮುತ್ತಲಿನ ಜನ ಮಾತ್ರವಲ್ಲ, ಪಶು ಪಕ್ಷಿ ಕ್ರಿಮಿಕೀಟ ತರು ವೃಕ್ಷ ಫಲ ಪುಷ್ಪಗಳೆಡೆಗೆ ಎಂದರೆ ನಿಸರ್ಗದೆಡೆಗೆ ಹರಿಸಿ. ಇದರ ಪರಿಣಾಮ ನಿಮ್ಮ ಅಂತರ್ಮನಸ್ಸಿನ ಮೇಲ ಎರಗಿ ರಕ್ತದ ಕಣಕಣಗಳ ಮೇಲೂ ಸತ್ಪರಿಣಾಮ ಉಂಟಾಗುವುದು. ದ್ವೇಷವನ್ನು ಬೆಳೆಸಿ ಬಿತ್ತರಿಸಿದಿರಾದರೆ ಶರೀರ ಮತ್ತು ಮನಸ್ಸು ವಿಷಯುಕ್ತವಾಗುತ್ತವೆ. ಹೌದು, ಪ್ರೀತಿ ಮಾತ್ರ ಅತ್ಯಂತ ಹಿತಕರ ಹಾಗೂ ಆರೋಗ್ಯವರ್ಧಕ ರಾಸಾಯನಿಕ ಪರಿಣಾಮಗಳನ್ನು ರಕ್ತದಲ್ಲಿ ಉಂಟುಮಾಡುತ್ತದೆ. ಅಂದಮೇಲೆ ನೀವು ಅನುಸರಿಸಬೇಕಾದ ಆದರ್ಶ ಪಥ ಯಾವುದೆಂದು ಬೇರೆ ಹೇಳಬೇಕೇ? ಸೊ ಈ ಥರ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದ್ಸರಿ ಓದಿದ್ರೇ ನಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಸೊ ಬೇಕಂದರೆ ನೀವು ಪ್ರಶ್ನೆಯನ್ನು ಓದಿದ ನಂತರ ಮತ್ತೊಮ್ಮೆ ಆ ಒಂದು ಪ್ಯಾರಾಗ್ರಾಫ್ಗೆ ಹೋಗಿ ಓದ್ಬೋದು. ಸಮಯ ಬಹಳಷ್ಟು ಕಡಿಮೆ ಇರುತ್ತೆ. 1 ಮಾರ್ಕ್ಸಿಗೆ 1 ನಿಮಿಷ ಅಂತೇಳಿ ನಾವು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೋಡೋಣ ಪ್ರಶ್ನೆಗಳು. ಜನರಿಂದ ಅಪಾರವಾದ ಪ್ರೀತಿಯನ್ನು ಗಳಿಸಿ ಜನಪ್ರಿಯರಾಗಲು ಮಾಡಬೇಕಾದ ಪ್ರಮುಖ ಕಾರ್ಯ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸು: ಜನರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುವುದು, ಜನರ ಹಿತ ಚಿಂತನೆಯನ್ನು ಮಾಡುವುದು, ಜನರ ಅಭ್ಯುದಯಕ್ಕಾಗಿ ದೇವರನ್ನು ಪ್ರಾರ್ಥಿಸುವುದು, ಜನರಿಗೆ ನಿಸ್ವಾರ್ಥ ಪ್ರೀತಿಯನ್ನು ನೀಡುವುದು. ಸೊ ಇಲ್ಲಿ ಜನರಿಗೆ ನಿಸ್ವಾರ್ಥ ಪ್ರೀತಿಯನ್ನು ನೀಡುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ: ಒಬ್ಬ ಸಂಶೋಧಕನಾಗಬೇಕೆಂಬ ವ್ಯಕ್ತಿಗೆ ಅದ್ಭುತವಾದ ಯೋಚನೆ ಅವಶ್ಯಕ. ಇಂತಹ ಯೋಜನೆಗಳೊಂದಿಗೆ ಆತನು ಉತ್ತಮ ಸಂಶೋಧಕನಾಗಲು ಮೊದಲು ಹೀಗೆ ಮಾಡಬೇಕು. ಉತ್ತಮ ಸಂಶೋಧಕ ಆಗಬೇಕಂದ್ರೆ ಏನು ಮಾಡಬೇಕು ಅಂತೇಳಿ. ಆಪ್ಷನ್ಸು: ಅಧ್ಯಯನದ ವಿಷಯವನ್ನು ಬಲವಾಗಿ ಇಷ್ಟಪಡಬೇಕು, ಅದ್ಭುತವಾದ ಯೋಚನೆಗಳನ್ನು ಮನಸಾರೆ ಪ್ರೀತಿಸಬೇಕು, ಒಳ್ಳೆಯ ಚಿಂತನಶೀಲ ಸಂಶೋಧನೆಗಳನ್ನು ಮಾಡಬೇಕು, ಸಂಶೋಧಕನಾಗಬೇಕೆಂದು ಸದಾ ಯೋಚನಾ ಮಗ್ನನಾಗಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವುದನ್ನು ಮಾಡ್ತೀವೋ ಅದನ್ನು ಬಲವಾಗಿ ಇಷ್ಟಪಡಬೇಕು, ಪ್ರೀತಿಸಬೇಕು. ಹಾಗಾಗಿ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ: ಜಗತ್ತು ಬಲಶಾಲಿಗಳನ್ನು ಗೌರವಿಸುತ್ತದೆ, ಆರಾಧಿಸುತ್ತದೆ. ಅಂತಹ ಗೌರವಕ್ಕೆ ಪಾತ್ರರಾಗಲು ಮೂಲವಾಗಿ ಮಾಡಬೇಕಾದ ಕಾರ್ಯ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸು: ಸುತ್ತಮುತ್ತಲಿನ ಜನರಿಗೆ ಶುಭೇಚ್ಛೆ ಹಾಗೂ ಪ್ರೀತಿಯನ್ನು ಆಶಿಸಬೇಕು, ಪಶು ಪಕ್ಷಿ ಕ್ರಿಮಿಕೀಟಗಳಿಗೆ ದಯೆ ಮತ್ತು ಕರುಣೆಯನ್ನು ತೋರಿಸಬೇಕು, ನಿಸರ್ಗದೆಡೆಗೆ ಒಳ್ಳೆಯ ಹಂಬಲ ಮತ್ತು ಪ್ರೀತಿಯನ್ನು ಪಸರಿಸಬೇಕು, ತರು ವೃಕ್ಷ ಪುಷ್ಪ ಫಲ
ಫಲ ಪುಷ್ಪಗಳಿಗೆ ಪ್ರೀತಿಯ ತರಂಗಗಳನ್ನು ಮುಟ್ಟಿಸಬೇಕು ಅಂತ ಇದೆ. ಸೊ ಎಲ್ಲದೂ ಕೂಡ ನಿಸರ್ಗದಲ್ಲಿರೋದ್ರಿಂದ ನಿಸರ್ಗದೆಡೆಗೆ ಒಳ್ಳೆಯ ಹಂಬಲ ಮತ್ತು ಪ್ರೀತಿಯನ್ನು ಪಸರಿಸಬೇಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನೀವು ಪ್ಯಾರಾಗ್ರಾಫ್ ಓದಿದ ನಂತರ ನಿಮಗೆ ಎಲ್ಲ ಆಯ್ಕೆಗಳು ಸರಿ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಸಮಯ ಕಿಲ್ ಆಗುತ್ತೆ. ಸೊ ಸುತ್ತಮುತ್ತಲಿನ ಜನರು, ಪಶು ಪಕ್ಷಿ, ಕ್ರಿಮಿಕೀಟಗಳು, ಹಾಗೆ ತರು, ವೃಕ್ಷ ಇವೆಲ್ಲವೂ ಕೂಡ ನಿಸರ್ಗದೆಡೆಗೆ ಅಂತ ಹೇಳಿರೋದ್ರಿಂದ ನೀವು ಆಪ್ಷನ್ 3ನ ನೀವು ಇಲ್ಲಿ ಈಸಿಯಾಗಿ ಆಯ್ಕೆ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ, ಅತ್ಯಂತ ಘೋರ ಪರಿಣಾಮವನ್ನುಂಟು ಮಾಡಬಲ್ಲ ದ್ವೇಷವು ಮನುಷ್ಯರಲ್ಲಿ ಬೆಳೆದು ಚಿಗುರಿದಾಗ ಹೀಗಾಗುತ್ತದೆ. ಏನಾಗುತ್ತೆ ಅಂತ. ಶರೀರ ಹಾಗೂ ಮನಸ್ಸು ನಂಜುಗೊಳ್ಳುತ್ತದೆ. ಶರೀರ ಹಾಗೂ ಮನಸ್ಸು ವಿಷಯಾಸಕ್ತವಾಗುತ್ತದೆ. ಶರೀರ ಬೆಳೆದು ಮನಸ್ಸು ವಿಷಯುಕ್ತವಾಗುತ್ತದೆ. ಶರೀರ ಹಾಗೂ ಮನಸ್ಸಿನಲ್ಲಿ ಮರವಾಗುತ್ತದೆ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಚಿಗುರಿದಾಗ ಅಂತ ಹೇಳಿ ದ್ವೇಷ ಚಿಗುರಿದಾಗ ಮರ ಆಗೋದಿಲ್ಲ. ನೀವು ಆಪ್ಷನ್ 4 ತಗೊಳ್ಳಂಗಿಲ್ಲ. ಇನ್ನು ವಿಷಯುಕ್ತವಾಗುತ್ತದೆ, ಶರೀರ ಬೆಳೆದು ಮನಸ್ಸು ವಿಷಯುಕ್ತವಾಗುತ್ತದೆ ಅಲ್ಲ, ಎರಡು ವಿಷಯುಕ್ತವಾಗ್ತವೆ. ಇನ್ನು ಆಪ್ಷನ್ 2 ನೋಡೋದಾದ್ರೆ ನೀವು ಶರೀರ ಹಾಗೂ ಮನಸ್ಸು ವಿಷಯಾಸಕ್ತವಾಗುತ್ತದೆ ಅಂತ ಇದೆ, ವಿಷಯಕ್ಕೆ ಆಸಕ್ತಿಯನ್ನು ಕೊಡುತ್ತೆ ಅಂತ. ಹಾಗಾಗಿ 3 ಆಯ್ಕೆಗಳು ಬರಲ್ಲ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಓದುವಾಗ ಕ್ಲಾರಿಫಿಕೇಶನ್ ಇಟ್ಕೊಂಡು ಓದಬೇಕು. ನಾವು ತಪ್ಪು ಓದ್ಕೊಂಡ್ರೆ ಉತ್ತರ ತಪ್ಪಾಗುತ್ತೆ. ಮುಂದಿನ ಪ್ರಶ್ನೆ, ಮಾನವ ಜನ್ಮ ಬಲು ದೊಡ್ಡದು ಎಂಬ ದಾಸರ ವಾಣಿಯಂತೆ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಲು ಅನುಸರಿಸಬೇಕಾದ ಮಾರ್ಗ ಯಾವುದು? ಅಂದರೆ ಆಪ್ಷನ್ಸ್ ಆರೋಗ್ಯವಂತ ಮತ್ತು ಬಲಶಾಲಿ ವ್ಯಕ್ತಿಗಳಾಗಬೇಕು. ಎರಡನೇ ಆಪ್ಷನ್ನು ಸರ್ವಹಿತವಾದ ಮತ್ತು ನಿಸ್ವಾರ್ಥ ಪ್ರೀತಿಯುಳ್ಳವರಾಗಿರಬೇಕು. ಮೂರನೇದು ಚಿಂತನಶೀಲರಾಗಿ ಪರರಹಿತ ಚಿಂತನೆ ಮಾಡುವವರಾಗಬೇಕು. ನಾಲ್ಕನೇದು ಶರೀರ ಹಾಗೂ ಮನಸ್ಸನ್ನು ವಿಷಯ ಮುಕ್ತಗೊಳಿಸುವವರಾಗಬೇಕು. ವಿಷಯ ಅಂತ ಇರೋದ್ರಿಂದ 4ನೇದು ಬರೋದಿಲ್ಲ. ಚಿಂತನಶೀಲರಾಗಿ ಪರಹಿತ ಚಿಂತನೆ ಮಾಡುವವರಾಗಬೇಕು ಅಂತ ಇದೆ, ಚಿಂತನಶೀಲರಾಗಿ. ಇನ್ನು ಇಲ್ಲಿ ಬೆಸ್ಟ್ ಆಪ್ಷನ್ ಯಾವ ಹೇಳಿದ್ರೆ ಸರ್ವಹಿತವಾದ ಮತ್ತು ನಿಸ್ವಾರ್ಥ ಪ್ರೀತಿ ಉಳ್ಳವರಾಗಬೇಕು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇನ್ನು ಆಯ್ಕೆ 1 ಆರೋಗ್ಯವಂತ ಮತ್ತು ಬಲಶಾಲಿ ವ್ಯಕ್ತಿಗಳಾಗಬೇಕು ಅನ್ನತಕ್ಕಂಥದ್ದಲ್ಲ, ನಾವು ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಮುಂದಿನ ಪ್ರಶ್ನೆ, ತಾನು ಆದರ್ಶವಾಗಿ ಬಾಳಬೇಕೆಂಬ ಹಂಬಲ ಹೊಂದಿರುವ ವ್ಯಕ್ತಿಯೊಬ್ಬ ಮನುಷ್ಯನು ಅನುಸರಿಸಬೇಕಾದ ಆದರ್ಶ ಪಥ ಯಾವುದು? ಅಂದರೆ ಪ್ರೀತಿಯ ಪಥ. ಆದರ್ಶ ವ್ಯಕ್ತಿಯಾಗಿ ಬಾಳಬೇಕಂದ್ರೆ ನಮ್ಮ ಸುತ್ತ ಇರತಕ್ಕಂಥವ್ರನ್ನ ಪ್ರೀತಿ ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲಿ ನಾವು ಪ್ರೀತಿಯ ಪಥವನ್ನು ಆದರ್ಶವಾಗಿ ತೆಗೆದುಕೊಳ್ಬೇಕು. ಸೇವೆ ಅಂತ ಬಂದಾಗ ನಿಸ್ವಾರ್ಥ ಪಥವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಅಲ್ಲಿ ನಿಸ್ವಾರ್ಥ ಮತ್ತು ಪ್ರೀತಿ ಪಥ ಇವೆರಡರಲ್ಲಿ ಕನ್ಫ್ಯೂಸ್ ಆಗುತ್ತೆ. ಸೊ ಸರಿಯಾದ ಉತ್ತರ ಪ್ರೀತಿಯ ಪಥ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ದ್ವಿರುಕ್ತಿ, ಜೋಡು ನುಡಿ ಮತ್ತು ಕ್ರಿಯಾಪದಗಳು ಅನುಕ್ರಮವಾಗಿರುವುದು. ದ್ವಿರುಕ್ತಿ ಫಸ್ಟ್ ಬರಬೇಕು, ಜೋಡು ನುಡಿ ಸೆಕೆಂಡ್, ಆಮೇಲೆ ಕ್ರಿಯಾಪದಗಳು ಫಸ್ಟ್. ಆಪ್ಷನ್ 4 ನೋಡಿ, ಓಡೋಡಿ ದ್ವಿರುಕ್ತಿ, ಫಲಪುಷ್ಪ ಇದು ಜೋಡು ನುಡಿ, ಇನ್ನು ಮಾಡಬಲ್ಲಿರಿ ಇದು ಕ್ರಿಯಾಪದ. ಸೊ ಕೆಲಸ ಅಲ್ಲಿ ಮಾಡು ಅಂತಕ್ಕಂಥದ್ದು ಕೆಲಸ ಆಗುತ್ತೆ, ಕ್ರಿಯಾಪದದ ಧಾತು. ಮುಂದಿನ ಪ್ರಶ್ನೆ, ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ. ಈ ಹೇಳಿಕೆಯಲ್ಲಿರುವಂತಹ ಕ್ರಿಯಾಪದವು ಈ ರೂಪದಲ್ಲಿದೆ. ಬಲ್ಲಿರಿ ಅಂತಂದ್ರೆ ಗಳಿಸಬಲ್ಲಿರಿ ಅಂದ್ರೆ ವಿದ್ಯಾರ್ಥಕ ರೂಪ ಅಂತ ನಾವಿಲ್ಲಿ ಹೇಳ್ತೀವಿ. ಅಂದ್ರೆ ಜನರಿಂದ ಅಪಾರ ಪ್ರೀತಿಯನ್ನ ಗಳಿಸಬಲ್ಲಿರಿ ಅಂತ ಹೇಳಿದ್ರೆ ಸೊ ಗಳಿಸ್ತೇವೆ ನಾವು, ವಿದ್ಯಾರ್ಥಕ ರೂಪ ಅಂತ ನಾವು ಇಲ್ಲಿ ಹೇಳಬೇಕು. ಆಗೋದಿಲ್ಲ ಅಂದ್ರೆ ನಿಷೇಧಾರ್ಥಕ. ಅದು ಗೈಡೆನ್ಸ್ ಇತ್ತಂದ್ರೆ ನಿರ್ದೇಶನಾತ್ಮಕ ಆಗ್ತದೆ. ಇನ್ನು ಸಂಭವನಾರ್ಥಕ ಅಂದ್ರೆ ಚಾನ್ಸ್ ಆ ಥರದ್ದು. ಬಟ್ ಇಲ್ಲಿ ವಿದ್ಯಾರ್ಥಕ ರೂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗೆ ಇನ್ನೊಂದು ಪ್ಯಾಸೇಜ್ ಅನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಅದು ಒಂದು ಪದ್ಯ ಒಂದು ಪ್ಯಾಸೇಜ್ ಇದೆ. ಸೊ ಅದಕ್ಕೂ ಕೂಡ ನೀವು ಓದಿ ಆಯ್ಕೆ ಮಾಡಬೇಕಾಗುತ್ತೆ. ನೀವು ಈ ಒಂದು ಸ್ಕ್ರೀನನ್ನು ಹಾಗೆ ಸ್ಕ್ರೀನ್ ಶಾಟನ್ನು ಮಾಡಿ ಈ ಒಂದು ಪ್ಯಾರಾಗ್ರಾಫನ್ನು ನೋಡ್ಕೊಳ್ಳಿ. ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಶ್ನೆಗಳನ್ನು ಕೂಡ ನೀವು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ನೀವು ಯಾವ ರೀತಿ ಬಿಡಿಸ್ಬೇಕಂತ ನಾನು ನಿಮಗೆ ಒಂದು ಕ್ಲೂವನ್ನು ಕೊಟ್ಟಿದ್ದೀನಿ. ಸೊ ಮುಂದೆ ಹೋಗೋಣ. ಈ ಒಂದು 8 ಪ್ರಶ್ನೆಗಳೇನಿತ್ತು ಅದು ಮೊದಲನೇ ಒಂದು ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಂತೆ ಇತ್ತು. ಇನ್ನು ಉಳಿದಂತೆ ಇರುವಂಥ ಪ್ರಶ್ನೆಗಳು ಪ್ಯಾರಾಗ್ರಾಫ್ ಮೇಲೇ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಒಂದು ಪ್ರಶ್ನೆನ ನಾನು ನಿಮಗೆ ಇಲ್ಲಿ ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ಅರಬಿಯ ಮುನ್ನೀರಿಗೆ ಕರಿ ನೀಲಿ ಬಣ್ಣ ಉಂಟು. ಅರಬಿಯ ಮುನ್ನೀರಿಗೆ ಕರಿ ನೀಲಿ ಬಣ್ಣ ಉಂಟು.
ಬಂದಿಹುದು ಕೆಂಪು ಸಮುದ್ರ ಒಂದು ಅಂತ ಕೊಟ್ಟಿದ್ದಾರೆ. ಇಲ್ಲಿಯ ಪದ್ಯದ ಸಾಲುಗಳಲ್ಲಿ ಅಡಿಗೆರೆ ಎಳೆದಿರುವಂತಹ ಪದಗಳು ಅನುಕ್ರಮವಾಗಿ ಈ ಸಮಾಸಕ್ಕೆ ಸೇರಿವೆ. ಸೊ ಯಾವ ಸಮಾಸ? ಇಲ್ಲಿ ಹೋಲಿಕೆಯನ್ನ ಹೆಚ್ಚಾಗಿ ಕೊಟ್ಟಿರೋದ್ರಿಂದ ನಾವು ಕರ್ಮಧಾರೆಯ ಸಮಾಸ, ಕರ್ಮಧಾರೆಯ ಅಂತೇಳಿ ಹೇಳ್ಬೋದು. ಸಮಾಸಗಳಲ್ಲಿ ದ್ವಂದ್ವ ಮತ್ತು ತತ್ಪುರುಷ ಸಮಾಸಗಳು, ಬಹುರ್ವಿಹಿ ಅಂದ್ರೇನು, ಕರ್ಮಧಾರೆಯ ಸಮಾಸ ಅಂದ್ರೇನು, ಇವನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಇನ್ನು ಭಾಷಾ ಕಲಿಕೆಯ ಅನುಕ್ರಮಣಿಕೆಯ ತತ್ವದನ್ವಯ ಸರಿಯಾದ ಕಲಿಕೆಯ ರೀತಿ ಹೀಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಕಲಿಕೆಯ ರೀತಿ ಅಂದರೆ ಮಾತುಗಾರಿಕೆಯ ಕೌಶಲ್ಯದ ನಂತರ ಓದುವ ಕೌಶಲ್ಯದ ಕಲಿಕೆ. ಫಸ್ಟ್ ನಾವು ಬೇಸಿಕ್ ಆಗಿ ಲ್ಯಾಂಗ್ವೇಜ್ ಅಲ್ಲಿ ಯಾವಾಗಲೂ ಕೂಡ ಸ್ಪೀಕಿಂಗ್ಗೆ ಇಂಪಾರ್ಟೆನ್ಸ್, ನಂತರ ಅದಕ್ಕೆ ಓದೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಇದು ಭಾಷಾ ಶಿಕ್ಷಕರಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇನ್ನು ನೀವು ಸರಳ ಪದಗಳು, ಮೌನದಿಂದ ನಂತರ ಬಾಯ್ದೆರೆದು ವಾಚನ, ಸರಳದಿಂದ ಸಂಯುಕ್ತ, ಈ ಥರ ಮತ್ತೆ ಬಿಡಿ ಪದಗಳು ಮೊದಲು ನಂತರ ಪೂರ್ಣ ವಾಕ್ಯಗಳ ಕಲಿಕೆ, ಈ ಥರ ಇದೆ. ಭಾಷಾ ಕಲಿಕೆಯಲ್ಲಿ ಮೊದಲು ಬೇಕಾಗಿರುವಂಥ ತತ್ವ ಮಾತುಗಾರಿಕೆ ಕೌಶಲದ ನಂತರ ಓದುವ ಕೌಶಲದ ಕಲಿಕೆ. ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆ ಈ ತತ್ವಗಳಿಂದ. ಭಾಷಾ ಕಲಿಕೆ ಆರಂಭ ಮತ್ತು ಅದು ಬಲಗೊಳ್ಳುವುದು ಯಾವುದರಿಂದ ಅಂತ. ಇದಕ್ಕೆ ಸರಿಯಾದ ಉತ್ತರ ಅನುಕ್ರಮಣ ತತ್ವ. ಮೊದಲು ನಾವು ಇಮಿಟೇಷನ್ ಅಂದರೆ ಅನುಕರಣೆಯನ್ನು ಮಾಡಬೇಕು, ನೆಕ್ಸ್ಟ್ ಅಭ್ಯಾಸದ ತತ್ವ. ಅದರಿಂದ ಅದೇನಾಗುತ್ತೆ, ಬಲಗೊಳ್ಳುತ್ತಕ್ಕಂಥದ್ದು ಅಭ್ಯಾಸದಿಂದನೇ ಹೊರತು ಬೇರೆ ಯಾವುದೇ ಚಟುವಟಿಕೆಯಿಂದ ಇಲ್ಲ. ಹಾಗಾಗಿ ನಾವು ಆಪ್ಷನ್ 1 ಮತ್ತು 4ರಲ್ಲಿ ಕನ್ಫ್ಯೂಷನ್ ಬರುತ್ತೆ. ಸೊ ಕನ್ಫ್ಯೂಷನ್ ಇದ್ದಾಗ ಅದರಲ್ಲಿ ಭಾಷಾ ಕಲಿಕೆಯ ಆರಂಭ ಅನುಕರಣ ತತ್ವದ ಮುಖಾಂತರ ಆಗಬೇಕು. ಸಿದ್ಧತಾ ತತ್ವ ಅಲ್ಲಿ ಅನುಕರಣೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಆಪ್ಷನ್ 4 ಅನ್ನು ನೀವು ಇಲ್ಲಿ ಈಸಿಯಾಗಿ ಆಯ್ಕೆ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ, ಒಬ್ಬ ಹೊಸ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಪರಿಣಾಮಕಾರಿ ಕಲಿಕೆಯ ಪ್ರಕ್ರಿಯೆ ನಂತರ ತುಂಬ ಎಫೆಕ್ಟಿವ್ ಟೀಚಿಂಗನ್ನು ಮಾಡಿದಿರಿ ನೀವು ಶಿಕ್ಷಕರಾಗಿ, ಅಷ್ಟು ಪರಿಣಾಮಕಾರಿಯಾದ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದಂಥ ಸಾಮಾನ್ಯ ಅಂಶಗಳಿಗೆ ಅವನು ಸರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ಲ. ಅಂದರೆ ನೀವು ಅಷ್ಟು ಎಫೆಕ್ಟಿವ್ ಟೀಚಿಂಗನ್ನು ಮಾಡಿದ್ರೂ ಕೂಡ ವಿಶೇಷವಾದ ಒಂದು ಬೋಧನೆಯ ನಂತರ ಆ ಮಗು ನಿಮಗೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಏನರ್ಥ ಅಂತ. ಆಪ್ಷನ್ಸ್ ನೋಡಿ, ಆತನ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿಕೊಂಡಿಲ್ಲ, ಆತ ತನ್ನನ್ನು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿಲ್ಲ, ಆತ ವಿಷಯವನ್ನು ಸರಿಯಾಗಿ ಆಲಿಸಲಿಲ್ಲ, ಆತನಿಗೆ ಸ್ಪಷ್ಟವಾಗಿ ಓದಲು ಗೊತ್ತಿಲ್ಲ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಕಾರಣ ಅವನಿಗೆ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಅಥವಾ ಆಲಿಸಿಲ್ಲದೆ ಇರತಕ್ಕಂಥದ್ದು. ಸೊ ಆತ ವಿಷಯವನ್ನು ಸರಿಯಾಗಿ ಆಲಿಸಿಲ್ಲ. ನೀವು ಮಾಡಿದರೆ ಎಫೆಕ್ಟಿವ್ ಆಗಿ, ಆದರೆ ಆ ಮಗು ಅದನ್ನು ತಗೊಂಡಿಲ್ಲ. ಇದು ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಉತ್ತಮವಾದ ಮಾತುಗಾರಿಕೆಯ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದರೆ, ಸೊ ಇದಕ್ಕೆ ಆಪ್ಷನ್ಸ್ ನೋಡಬಹುದು ನೀವು. ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು, ಮಾತಿನ ಧಾಟಿಯಲ್ಲಿ ಏರಿಳಿತಗಳೊಂದಿಗೆ ಮಾತನಾಡುವುದು, ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು, ಇನ್ನು ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು. ಸೊ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸಲ್ಲಿ ಎ, ಬಿ ಮತ್ತು ಡಿ ಸರಿಯಾದ ಉತ್ತರ ಆಗುತ್ತೆ. ಎ, ಬಿ ಮತ್ತು ಸಿ ಇಲ್ಲ. ಅಂದರೆ ಭಾವಪೂರ್ಣವಾಗಿ ಏಕತನತೆಯಿಂದ ಮಾತನಾಡುವುದು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಮಾತುಗಾರಿಕೆಗೆ ಪ್ರಮುಖವಾದಂಥ ಲಕ್ಷಣಗಳು ಆಗ್ತವೆ. ಮುಂದಿನ ಪ್ರಶ್ನೆ, ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಇದಾಗಿದೆ. ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಯಾವುದು ಅಂತ ಹೇಳಿದರೆ, ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣವನ್ನು ಬಳಕೆ ಮಾಡಬೇಕು. ಪಾಠ ಮಾಡುವಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಏನೋ ಒಂದು ಕಠಿಣವಾದ ಪದ ಬಂದಿತ್ತು, ಒಂದು ವರ್ಡ್ ಏನೋ ಇತ್ತು ಅಂದರೆ ಸಂತಸ ಅಂತ ಇತ್ತಂದರೆ ಅದಕ್ಕೊಂದು ಎಕ್ಸ್ಪೆರಿಮೆಂಟ್ ಕೊಡೋದು. ನಿನಗೆ ಯಾವಾಗ ಸಂತಸ ಆಗುತ್ತೆ, ಒಂದು ಪದವನ್ನು ಸ್ವಂತ ವಾಕ್ಯದಲ್ಲಿ ಹೇಳು, ಅದಕ್ಕೆ ಅಪೋಸಿಟ್ ವರ್ಡ್ ಹೇಳು ಅಂದರೆ ವಿರುದ್ಧಾರ್ಥಕ ಪದ ಹೇಳು. ಈ ರೀತಿ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಸಮಂಜಸವಾದಂಥ ಒಂದು ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಪ್ರಮುಖ ಲಕ್ಷಣ. ನೆಕ್ಸ್ಟು, ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾಗಿದ್ದು ಹೀಗೆ. ಅಂದರೆ ಯಾವ ಒಂದು ಧೋರಣೆಯನ್ನು ಭಾಷಾ ಶಿಕ್ಷಕ ಹೊಂದಿರಬೇಕು ಅಂತ. ಬಹುಭಾಷಾ ತರಗತಿಯ ಭಾಷಾ ಕಲಿಕೆಯ ಸಂಪನ್ಮೂಲ ಎಂದು ಭಾವಿಸುವುದು. ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಅಂತ ಹೇಳಿ ನಾವಲ್ಲಿ ಭಾವಿಸಬೇಕಾಗತ್ತೆ. ಅಂದರೆ ಕನ್ನಡ
ಕೇವಲ ಕನ್ನಡ ಭಾಷೆ ಅಷ್ಟೇ ಅಲ್ಲದೆ ಹಿಂದಿ, ತಮಿಳು, ತೆಲುಗು ಅಥವಾ ಕನ್ನಡ ಬರದೇ ಇನ್ನೊಂದು ಭಾಷೆಯನ್ನು ಮಾತನಾಡುವಂಥ ಮಕ್ಕಳಿದ್ದಾಗ ಈ ಒಂದು ಧೋರಣೆ ನಾವು ಇಟ್ಕೊಂಡಿರಬೇಕು ಕಲಿಸ್ತಕ್ಕಂಥ ಶಿಕ್ಷಕರು. ನೆಕ್ಸ್ಟು, ಭಾಷಾ ಕಲಿಕೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಗಳೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ. ಅಂದರೆ ವೈವಿಧ್ಯ ಚಟುವಟಿಕೆಗಳ ಮೂಲಕ, ಅಂದರೆ ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ನಾವು ಅಲ್ಲಿ ಕಲಿಕಾ ಪ್ರಕ್ರಿಯೆಯನ್ನು ಸರಿಯಾಗಿ ಅನುಕೂಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ನೆಕ್ಸ್ಟು, ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದಿರುವುದೇ ಆಗಿದೆ. ಯಾವುದು ಭಾಷೆ ಮೇಲಿನ ಪ್ರಭುತ್ವ ಸಾಧನೆ ಅಂತ ಹೇಳಿದರೆ ಆಪ್ಷನ್ಸ್: ಭಾಷಾ ಬಳಕೆಯ ವಿಶೇಷ ಸಾಮರ್ಥ್ಯಗಳು, ಭಾಷಾ ಕಲಿಕೆಯ ವಿಶೇಷ ಸಾಮರ್ಥ್ಯಗಳು, ಭಾಷಾ ಬಳಕೆಯ ಮೂಲ ಕೌಶಲಗಳು, ಭಾಷಾ ಬಳಕೆಯ ವಿವಿಧ ಕೌಶಲಗಳು ಅಂತ ಇದೆ. ಸೊ ಭಾಷಾ ಬಳಕೆಯ ವಿವಿಧ ಕೌಶಲಗಳನ್ನು ನಾವಿಲ್ಲಿ ಹೊಂದಿದ್ರೆ ಅದನ್ನು ಭಾಷೆಯ ಮೇಲಿನ ಪ್ರಭುತ್ವ ಅಂತೇಳಿ ಹೇಳ್ಬೋದು. ಇನ್ನೊಂದು ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ನೈಪುಣ್ಯ ಸಾಧಿಸಲು ಈ ರೀತಿ ಕಲಿಕೆಯು ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು. ಯಾವ ಕಲಿಕೆ ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಅಂದರೆ ಸ್ವಯಂ ಕಲಿಕೆ, ಅವರೇ ಸ್ವಂತಹ ಕಲಿಕೆಯಲ್ಲಿ ತೊಡಗಿದಾಗ ಆ ಒಂದು ಕಲಿಕೆ ಸ್ಪಷ್ಟತೆಯಿಂದ ಒಳಗೊಂಡಿರುತ್ತೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶ್ರಯದಲ್ಲಿ ಮೌಲ್ಯಮಾಪನವು ಹೀಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳುತ್ತದೆ. ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದರೆ ಅದು ಕಲಿಕಾ ಸಾಧನ ಆಗಿರಬೇಕು. ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಅಂತ ಇದೆ. ಅದರಲ್ಲಿ ಸಂದರ್ಶನ, ಅಭಿನಯ, ಸಂಭಾಷಣೆ, ಚರ್ಚೆ ಅಂತ ಇದೆ. ಇಲ್ಲಿ ಅಭಿನಯ ಅಲ್ಲಿ ಬರೋದಿಲ್ಲ. ಹಾಗಾಗಿ ನಂತರ ಇನ್ನು ಆಪ್ಷನ್ 2ನಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಅಲ್ಲಿ ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಮಾಡಲಿಕ್ಕೆ ಇರ್ತಕ್ಕಂಥ ಚಟುವಟಿಕೆಗಳು. ಇನ್ನು 3ನಲ್ಲಿ ಯೋಜನೆ ಅಂತ ಇದೆ, ಅದು ಬರೋದಿಲ್ಲ. ಇನ್ನು ಆಪ್ಷನ್ 4ಅಲ್ಲಿ ಇರ್ತಕ್ಕಂಥದ್ದು ಗುಂಪು ಕಾರ್ಯ ಅಂತ ಇದೆ. ಸೊ ಅದು ಕೂಡ ಅಲ್ಲಿ ಬರೋದಿಲ್ಲ. ಸೊ ಆಪ್ಷನ್ 2 ನಿಮಗೆ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಅಂತ ನೀವು ನಿಮ್ಮದೇ ಆದ ಒಂದು ವಿವೇಚನೆಯಲ್ಲಿ ಯೋಚನೆ ಮಾಡಿ ನೋಡಿ. ಸೊ ಸರಿಯಾದ ಉತ್ತರ ನಿಮಗೆ ಹೊಳೆಯುತ್ತೆ. ನೆಕ್ಸ್ಟು, ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ. ಹೇಗೆ ಲ್ಯಾಂಗ್ವೇಜ್ ಲ್ಯಾಬ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ, ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಹಾಯವನ್ನು ಅದು ಮಾಡುತ್ತೆ. ಇನ್ನು ಓದುವ ಪರಿಹಾರಾತ್ಮಕ ಕಾರ್ಯಗಳಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಗಳನ್ನು ನಡೆಸುವುದು ಹೆಚ್ಚು ಸೂಕ್ತ. ಯಾವ ರೀತಿಯಾದ ಪರಿಹಾರ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥದ್ದು ಸೂಕ್ತ ಅಂದರೆ ವಿಶೇಷ ತರಗತಿ, ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ವಿಶೇಷ ಅಂತ ಹೇಳಿದಾಗ ಅಲ್ಲಿ ಆಕ್ಟಿವ್ ಆಗಿರ್ತಕ್ಕಂತಹ ಬೇರೆ ಶಿಕ್ಷಕರಿಂದ ವಿಶೇಷ ತರಗತಿಗಳ ಸ್ಪೆಷಲ್ ಕ್ಲಾಸ್ಗಳನ್ನು ಹಾಕೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಬೇರೆ ಥರದ ಹೊಸ ಅನುಭವ ಬಂದು ಒಂದು ಪರಿಹಾರ ಸಿಗುತ್ತೆ, ಪರಿಹಾರಾತ್ಮಕ ಕಾರ್ಯ ಯಶಸ್ವಿಯಾಗತ್ತೆ ಅಂತಕ್ಕಂಥದ್ದು ಒಂದು ಆಶಯ. ಇನ್ನು ಮತ್ತೊಂದು ಪ್ರಶ್ನೆ ಇದೆ. ಇದಕ್ಕೆ ಕೀ ಆನ್ಸರನ್ನು ಲಭ್ಯ ಇರಲಿಲ್ಲ. ಗ್ರೇಸ್ ಅಂಕವನ್ನು ಕೊಟ್ಟಿದ್ದರು. ಒಂದು ಘಟಕದ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲ್ಯಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆಯನ್ನು ನಡೆಸಬೇಕಾಗಿರೋದು ಯಾರಿಗೆ ಅಂತೇಳಿ, ತರಗತಿಯ ಆಯ್ದ ವಿದ್ಯಾರ್ಥಿಗಳಿಗೆ, ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ತರಗತಿಯ 5% ಮಕ್ಕಳಿಗೆ, ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಇದೆ. ಅಲ್ಲಿ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆಯನ್ನು ನಡೆಸಬೇಕಾಗಿರೋದು ಯಾರಿಗೆ ಅಂತ ಹೇಳಿದರೆ ಕಲಿಕೆಯಲ್ಲಿ ಯಾರು ದೋಷವನ್ನು ಹೊಂದಿರ್ತಾರೋ ಅವರಿಗೆ ಪರಿಹಾರ ಬೋಧನೆಯನ್ನು ಮಾಡಬೇಕು. ಬಟ್ ಇಲ್ಲಿ ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾವು ಏನು ಮಾಡಲಿಕ್ಕೆ ಬಂದಿಲ್ಲ. ಸೊ ಗ್ರೇಸ್ ಅಂಕಗಳನ್ನು ಕೊಡ್ತಾರೆ ನಿಮಗೆ. ಈ ಥರದ ಪ್ರಶ್ನೆಗಳು, ಗೊಂದಲಮಯ ಪ್ರಶ್ನೆಗಳು ನಿಮಗೆ ಬರೋದಿಲ್ಲ. ಸೊ ನೀವು ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆ, ಕಲಿಕೆ ಸ್ವಾಧೀನಗೊಳ್ಳಲು ಈ ಅಂಶಗಳು ಬಲು ಮುಖ್ಯ. ಹೇಗೆ, ಯಾವ ಅಂಶ ಅಂತ ಹೇಳಿದ್ರೆ ಭಾಷಾ ಕೌಶಲ್ಯಗಳ ಗಳಿಕೆ ಮತ್ತು ಬಳಕೆ. ಮೊದಲು ಗಳಿಕೆ, ನಂತರ ಅವುಗಳನ್ನು ಬಳಕೆ ಮಾಡಬೇಕು. ನಾವು ಅದಕ್ಕೆ ನೋಡಿ, ಭಾಷೆಯಲ್ಲಿ ಪ್ರಮುಖವಾದ ಭಾಷೆ ಆಂಗ್ಲ ಭಾಷೆ. ಅಂದರೆ ಪ್ರಮುಖ ಅಂತ ಅಲ್ಲ, ಆ ಒಂದು ಭಾಷೆನ ನಾವು ಕಲಿಕೆ ಯಾಕೆ ಒಂದು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಗಳಿಕೆ ಮಾಡ್ಕೊತೀವಿ. ಟೆನ್ಸ್, ವರ್ಬ್ಸ್ ಅಂದ್ರೇನು, ನೌನ್ಸ್ ಅಂದ್ರೇನು, ಪ್ರೊನೌನ್ಸ್ ಅಂದ್ರೇನು, ಅದು ಇದು ಭಾಷೆ ಎಲ್ಲ ಗೊತ್ತು ನಮಗೆ. ಆದರೆ ಮುಂದೆ ಇರ್ತಕ್ಕಂಥದ್ದು ಒಂದು ನೋಡಿ, ಬಳಕೆಯನ್ನು ನಾವು ಮಾಡ್ಕೊಳ್ತಾ ಇಲ್ಲ. ನಾವೆಲ್ಲರ ಜೊತೆಗೂ ಕೂಡ ಕನ್ನಡದಲ್ಲೇ ವ್ಯವಹಾರ ಮಾಡ್ತೀವಿ, ಕನ್ನಡವನ್ನೇ ಹೆಚ್ಚಿಗೆ ಬಳಸ್ತೀವಿ. ಆಮೇಲೆ ನಾವು ಬಳಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇಂಗ್ಲೀಷ್ನಲ್ಲಿ ಯೋಚನೆ ಮಾಡೋದಿಲ್ಲ. ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಕೊಂಡು ನಂತರ ಅದನ್ನು ಇಂಗ್ಲೀಷ್ಗೆ ಪರಿವರ್ತನೆ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅಲ್ಲಿ ನಾವು ಫೇಲ್ ಆಗ್ತೀವಿ. ಸೊ ಹಾಗಾಗಿ ಬಳಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ಅಂಶ. ಸೊ ಯೂಸೇಜ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್
ಲರ್ನಿಂಗ್ ಲ್ಯಾಂಗ್ವೇಜ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಗಣಿತ ಮತ್ತು ವಿಜ್ಞಾನ, ಸಮಾಜ ವಿಜ್ಞಾನ ತರಗತಿಗಳನ್ನು ಮಾಡ್ತೇನೆ. ಧನ್ಯವಾದಗಳು.